ಅವ್ರದ್ರಲ್ಲಿ ಬಿಗ್ ಬಾಸ್ ಅಂದರೆ ನಾನು ಫೈನಲ್ಸ್ ನೋಡಿರಲಿಲ್ಲ ಆ್ಯಕ್ಚುಲಿ ಅವ್ರನ್ನ ಅಂದರೆ ಬಿಗ್ ಬಾಸಲ್ಲಿ ಅವ್ರು ಹೆಂಗೆ ಮಾತಾಡ್ತಾರೆ ಅದು ನೋಡಿಲ್ಲ. ಈಗ ಬಾಕಿ ಎಲ್ಲ ಅವ್ರು ಹೆಂಗೆ ರೌಂಡ್ಸ್ ಅದು ಮಾಡ್ತಾರಲ್ವ ಬಿಗ್ ಬಾಸಲ್ಲಿ, ಹನುಮಂತಣ್ಣ ಇವರೆಲ್ಲ ಅವ್ರದ್ದಷ್ಟೇ ನೋಡಿದ್ದು ನಾನು ಬಿಗ್ ಬಾಸಲ್ಲಿ. ಹಾಂ ಹೌದು, ಆ್ಯಕ್ಚುಲಿ ನಾನು ಬಿಗ್ ಬಾಸ್ ನೋಡಲ್ಲ, ಬಟ್ ಈ ಸೀಸನ್ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿತ್ತಂತ ನೋಡಿದೆ. ಹನುಮಂತಣ್ಣ ನಮ್ಮ ಕಡೆ ಅವರಲ್ವಾ ಅದಕ್ಕೆ. ದೆನ್ ಇದೆಲ್ಲ ಆಯಿತು. ಸೊ ಅರ್ಜುನ್ ಜನ್ಯ ಸರ್ ಮತ್ತೆ ರಾಜೇಶ್ ಕೃಷ್ಣ ಸರ್ ನಿಮಗೆ ಹೆಂಗೆ ಸಪೋರ್ಟಿವ್ ಆಗಿ ನಿಂತಿದ್ರು? ತುಂಬ. ಆ್ಯಂಡ್ ಅನುಶ್ರೀ ಅಕ್ಕ. ದೇತ್ರಿ ಅಂದರೆ ಅವ್ರು 3 ಜನ ತುಂಬಾ ಸಪೋರ್ಟ್ ಮಾಡ್ತಿದ್ರು ನನಗೆ. ಎಸ್ಪೆಷಲಿ RK ಸರ್ ಅವರು, ನಾನು ಫ್ರೀ ಟೈಮಲ್ಲೆಲ್ಲ ಅಲ್ಲೇ ಶೂಟ್ ಟೈಮಲ್ಲಿ ಕೂತಿರ್ತಿದ್ವಿ, ತಾವಾಗೆ ಅವರು ಬಾ ಮಗ ಇಲ್ಲಿ ಕರೆದು, ಮತ್ತು ಅವರು ಅಮೇರಿಕಾದಲ್ಲಿ US ಹೋಗಿದ್ರಂತೆ ಎಲ್ಲ ಕಾನ್ಸರ್ಟಲ್ಲಿ. ಅವ್ರು ಕರೆದು ಹೇಳಿದ್ರು, ಇಲ್ಲ US ಅಲ್ಲೆಲ್ಲ ನಿನ್ನ ಫ್ಯಾನ್ಸು ಎಲ್ಲ ಕೇಳ್ತಾಯಿದ್ರು ನನಗೆ ಅಂತ. ಸೊ ನಾನು ಅಂದೆ, ಸರ್ ಇಲ್ಲ ಸರ್ ತುಂಬಾ ಖುಷಿ ಆಗುತ್ತೆ, ಅಲ್ಲೂ ನಂದು ಇದನ್ನು ಆಗಿದೆ ಅಂದರೆ ಎಲ್ಲ ಜೀ ಟೀಮೇ ಕಾರಣ ಅಂತ. ಸೊ ಅವಾಗ ಅವ್ರು ಅಂದಿದ್ರು, ಇದೊಂದು ಮಾತು ಹೇಳಿದ್ರು ಅವರು, ಇಲ್ಲ ನಾನು ಕರಿತೀನಿ ನಿಮಗೆಲ್ಲ ಶೋಸ್ಗೆ, ನೀನು ಬಂದು ಹಾಡಬೇಕು ಅಂತ. ನನಗೆ ಅವಾಗಿಂದ ನಾನು RK ಸರ್ ಜೊತೆ ಫುಲ್ ಕ್ಲೋಸ್ ಆಗಿಬಿಟ್ಟಿದ್ದೆ. ಫೈನಲ್ಸ್ ಮುಗಿದು ನನಗೆ ಆ್ಯಕ್ಚುಲಿ ಶೋ ಏನಕ್ಕಾದರೂ ಮುಗಿತಾ ಇದೆಯೋ ಅನಿಸ್ತಾ ಇತ್ತು ನನಗೆ. ಯಾಕಂದರೆ ಎಲ್ಲರೂ ಒಂದು ಜೀ ಕುಟುಂಬನ ಎಷ್ಟು ಚೆನ್ನಾಗಿ ಎಲ್ಲರೂ ಎಷ್ಟು ಚೆನ್ನಾಗಿ ಹಚ್ಕೊಂಡಿದ್ವಿ. ಸೊ ಬಿಟ್ಟು ಹೋಗೋದು ಒಂಚೂರು ಕಷ್ಟ ಅನಿಸ್ತಾ ಇದೆ ಈಗ. ಅನುಶ್ರೀ ಅಕ್ಕನ ಬಗ್ಗೆ ಏನು ಹೇಳೋದು, ಬಿಕಾಸ್ ಅವ್ರೂ ತುಂಬ ಒಳ್ಳೆಯವ್ರು, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮನ್ನೆಲ್ಲ. ಬಾಕಿ ಟೈಮಲ್ಲೂ ಎಷ್ಟು ಚೆನ್ನಾಗಿ ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಫೋಟೋ ಅಂದರೆ ಫೋಟೋ ಕೊಡ್ತಾರೆ, ತುಂಬಾ ಖುಷಿ. ಸೊ ಉತ್ತರ ಕರ್ನಾಟಕದ್ದೇ ಒಂದು ಸಾಂಗ್ ಅದು ನಾನು ನಿಮ್ಮ ಮುಂದೆ ಇವತ್ತು ಹಾಡ್ತೀನಿ. ಯಾಕೆ ಬಡದಾಡ್ತಿತ್ತಮ್ಮ, ಯಾಕೆ ಬಡದಾಡ್ತಿತ್ತಮ್ಮ, ಯಾಕೆ ಬಡದಾಡ್ತಿತ್ತಮ್ಮ, ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ, ನೀನು ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ಅರೆ ನೀನು ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ಯಾಕೆ ಬಡದಾಡ್ತಿತ್ತಮ್ಮ, ಯಾಕೆ ಬಡದಾಡ್ತಿತ್ತಮ್ಮ, ಯಾಕೆ ಬಡದಾಡ್ತಿತ್ತಮ್ಮ, ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ, ನೀನು ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ಅರೆ ನೀನು ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಥ್ಯಾಂಕ್ ಯು. ಯಾಕೆಂದರೆ ಅದರಲ್ಲಿ ಸಾಂಗಲ್ಲಿ ಒಂಥರ ಆ ಟ್ಯೂನಿಂಗ್ ಚೆನ್ನಾಗಿದೆ, ಅದ್ರದ್ದು ಕಂಪೋಸಿಷನ್ ಚೆನ್ನಾಗಿದೆ, ಅದ್ರ ವರ್ಡ್ಸ್ ಚೆನ್ನಾಗಿದೆ. ಸೊ ಅದೇ ನನಗೆ ಇಷ್ಟ ಸಾಂಗು ನಮ್ಮ ಕಡೆದಂತ. ಆ್ಯಕ್ಚುಲಿ ಉತ್ತರ ಕರ್ನಾಟಕ ಸಾಂಗ್ ಅಂತ ನಂಗೆ ತುಂಬಾ ಇಷ್ಟ ಅದು. ತ್ರೀ ಬೆಸ್ಟ್ ಮೂಮೆಂಟ್ಸ್ ಅಂದರೆ, ಫಸ್ಟ್ ಬೆಸ್ಟ್ ಮೂಮೆಂಟ್ ಅಂದರೆ ಒಲವೇ ಮೌನವೇ ಸಾಂಗು. ನಾನು ಓಲ್ಡ್ ಕಂಟೆಸ್ಟೆಂಟ್ ಅಂದರೆ ಸೀನಿಯರ್ ಜೊತೆ ಹಾಡುವಾಗ, ನಾನು ಸಾಕ್ಷಿ ಕಲ್ಲೂರ್ ಅಕ್ಕನ ಜೊತೆ ನಾನು ಹಾಡಿದ್ದೆ. ಆವಾಗ ಒಬ್ಬರು ಲೆಜೆಂಡ್ ಅರುಣ್ ಕುಮಾರ್ ಸರ್, ಡ್ರಮ್ಸ್ ಅರುಣ್ ಕುಮಾರ್ ಸರ್ ಅವರು ಅವ್ರು ಇದರಿಂದ ಪ್ಯಾನಲಿಂದ ಇಳಿದು ಬಂದು ನನಗೆ ಹಗ್ ಮಾಡಿ ನಂಗೆ ಕಿಸ್ ಮಾಡಿದರು, ಅಷ್ಟು ಚೆನ್ನಾಗಿ ಹಾಡಿದ್ಯಾ ಅಂತ. ಆಮೇಲೆ ಜಡ್ಜಸ್ಸು, ಜೂರಿ, ಮೆಂಟರ್ಸ್ ಎಲ್ಲರೂ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟರು. ಸೊ ಅದು ನನಗೆ ಬೆಸ್ಟ್ ಮೂಮೆಂಟ್ಸ್. ಎಲ್ಲರೂ ಎಷ್ಟು ಚೆನ್ನಾಗಿ ಕಾಮೆಂಟ್ಸ್ ಕೊಟ್ಟಿದ್ರು ಎಲ್ಲರೂ. ಸೊ ಅದು ನಂಗೆ ಒಂದು ಬೆಸ್ಟ್ ಮೂಮೆಂಟು. ಇನ್ನೊಂದು ಬೆಸ್ಟ್ ಮೂಮೆಂಟ್ ಅಂದರೆ ಸೆಮಿಫೈನಲ್ಸಲ್ಲಿ ನಾನು ಆ ಸಾಂಗ್ ಹಾಡಿದ್ದೆ. ನಾನು ಮೆಂಟ್ರನ್ನ ಹಗ್ ಮಾಡಿದ್ದು, ನಮ್ಮ ಲಕ್ಷ್ಮೀ ಮ್ಯಾಮ್ನ ಹಗ್ ಮಾಡಿದ್ದು. ಆಮೇಲೆ ಜಡ್ಜಸ್ಸು ಎಷ್ಟು ಚೆನ್ನಾಗಿ ಕಾಮೆಂಟ್ಸ್ ಕೊಟ್ಟಿದ್ರು. ಅದೇ ಒಂದು ನಂಗೆ ಇನ್ನೊಂದು ಬೆಸ್ಟ್ ಮೂಮೆಂಟ್ ಅಂತ ಹೇಳಬೇಕು. ಆಮೇಲೆ ಇದಕ್ಕಿಂತ ಮುಂಚೆ ಇನ್ನೊಂದು ಬೆಸ್ಟ್ ಮೂಮೆಂಟ್ ನಡೆದಿದ್ದಂದರೆ, ನಮ್ಮ ತಾತನ ಇದನ್ನು ಮಾಡಿ ಹತ್ತಿದ್ದೆ ನಾನು. ಅಷ್ಟು ಮಿಸ್ಸಿಂಗ್ ಅವರು ಇರ್ತಿದ್ರೆ ಈಗ ತುಂಬಾ ಖುಷಿಪಟ್ಟವರು ಸರಿಗಮಪ ರಿಯಾಲಿಟಿ ಶೋ ಅಲ್ಲಿ ನಾನು ಹಾಡೋದು. ಸೊ ತುಂಬಾ ಖುಷಿ ಆಗುತ್ತೆ. ಈ 3 ಮೂಮೆಂಟ್ಸ್ ಈಸ್ ಬೆಸ್ಟ್ ಮೂಮೆಂಟ್ ಸರಿಗಮಪದಲ್ಲಿ ನಂಗೆ ನಡೆದಿದ್ದು ಅಂತ. ತಾತನ ಬಗ್ಗೆ ಏನು ಹೇಳೋದು, ತಾತ ಅಂತೂ ತುಂಬ ಮನಸ್ಸಿಂದ ತುಂಬ ಒಳ್ಳೆಯವರು. ಎಲ್ಲಿದ್ದರೂ ನಾನು ಕರ್ಕೊಂಡು ಹೋಗೋರು. ಎಲ್ಲಾದರೂ ಪ್ರೋಗ್ರಾಮ್ಸ್ ಇದ್ದರೆ, ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಇಂಟ್ರೊಡ್ಯೂಸ್ ನನಗೆ ಇದನ್ನು ಮಾಡಿಸೋರು, ಎಲ್ಲರನ್ನೂ ಪರಿಚಯ ಮಾಡಿಸೋರು. ಸೊ ಕೆಲವೊಬ್ರು ಮಿನಿಸ್ಟ್ರ್ ಜೊತೆನೂ ನಂಗೆ ಪರಿಚಯ ಮಾಡಿಸಿದ್ದಾರೆ, ಹಿಂಗೆ ಅಂತ. ತುಂಬ ದೊಡ್ಡ ವ್ಯಕ್ತಿ ಅಂತಲೇ ಹೇಳ್ಬೋದು ನಮ್ಮ ತಾತನ ಬಗ್ಗೆ. ಏನೂ ಇದನ್ನೇ ಇಲ್ಲ. ಅವ್ರು ಎಲ್ಲಿ ಹೋಗ್ತಾರೋ, ಈಗ ಬೆಳಗಾವಿ ಎಲ್ಲಿದ್ರೂ ನಾನು ಅವ್ರ ಜೊತೆನೇ ಇರೋದು.
ಸ್ಕೂಲ್ ಆದ್ರೂ ಪರವಾಗಿಲ್ಲ, ಅದೇನು ಮಾಡ್ತೀವಿ ಸ್ಕೂಲ್ ಬಿಡು ನನ್ನ ಜೊತೆ ಬಾ ಅಂತ ಹೇಳಿ ಕರ್ಕೊಂಡೋಗಿ ಎಲ್ಲರೂ ಇದನ್ನು ಮಾಡ್ತಿದ್ರು, ಪರಿಚಯ ಮಾಡಿಸ್ತಿದ್ರು. ಪ್ರಕಾಶ್ ದೇಶಪಾಂಡೆ ಅಂತ ನಮ್ಮ ತಾತನ ಹೆಸರು. ಓಕೆ, ನೈಸ್. ಮತ್ತೆ ಈಗೆಲ್ಲ ಫೈನಲಿಸ್ಟ್ ಆಗಿ ನೀನು ಈಗ ಹೊರಗೆ ಬಂದಿದ್ಯಾ, ಅಷ್ಟು ಈಸಿ ಇರಲಿಲ್ಲ ಅನ್ಸುತ್ತೆ ಜರ್ನಿ. ಯಾಕಂದ್ರೆ 7 ತಿಂಗಳು ಅಷ್ಟು ಜನ ಕಂಟೆಸ್ಟೆಂಟ್ಗಳ ನಡುವೆ ಫಿನಾಲೆಗೆ ಹೋಗೋದೇ ಒಂದು ದೊಡ್ಡ ವಿಚಾರ. ಹೌದು. ಅಲ್ಲಿ ಅಷ್ಟು ಜನರ ಮುದ್ದೆ ಹಾಡೋದಿದೆಯಲ್ಲ, ಅದಿನ್ನ ಒಂದು ನೆಕ್ಸ್ಟ್ ಲೆವೆಲ್. ಆ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಫಸ್ಟ್ ಆಫ್ ಆಲ್ ಈಗ ಕಾಂಪಿಟೇಷನ್ 7 ತಿಂಗಳು ಸಿಕ್ಕಾಪಟ್ಟೆ ಟಫ್ ಆಗಿತ್ತು. ಎಲ್ಲರೂ ಕಲ್ತವರು ಹೈ ಕ್ಲಾಸ್ ಸಿಂಗರ್ಸ್ ಎಲ್ಲರೂ. ಅದ್ರ ಮುಂದೆ ನಾನೇನು ಕಲ್ತಿಲ್ಲ. ನಾನು ಅಂದ್ಕೊಂಡಿದ್ದೆ ಏನು ಬಿಡಪ್ಪ ಎಲ್ಲರೂ ಕಲ್ತಿದ್ದಾರೆ, ನಾನು ಒಂದು 5-6 ಎಪಿಸೋಡ್ಸ್ ಇದ್ದು ಹೊರಗೆ ಬೀಳ್ತೀನೇನೋ ಅಂತ. ಆಮೇಲೆ ಎಲಿಮಿನೇಷನ್ ಅಂತ ಬರಲೇ ಇಲ್ಲ, ನನ್ನ ಒಟ್ಟು ಡೇಂಜರ್ ಝೋನ್ಗೆ ತರ್ತಾನೇ ಇರಲಿಲ್ಲ. ಸೊ ನನಗೆ ಅಂದ್ಕೊಂಡಿದ್ದೆ ಇಲ್ಲ ಹೋಗುತ್ತೆ ಸೆಮಿಫೈನಲ್ಸಲ್ಲಿ ಅಂತೂ ನಾನು ಹೊರಗೆ ಬೀಳೋದು ಪಕ್ಕಾನೇ ಅಂತ. ಅವಾಗ ಗೊತ್ತಾಗಿದ್ದು. ಬಟ್ ಬಂತು ಸೆಮಿಫೈನಲಲ್ಲಿ ಫೈನಲ್ಸ್ಗೆ. ಫೈನಲ್ಸಲ್ಲಿ ಅಷ್ಟು ಜನ ಮುಂದೆ ಹಾಡೋದು ನನ್ನ ಪುಣ್ಯ ಅಂತಲೇ ಹೇಳ್ಕೊಬೋದು. ಬಿಕಾಸ್ ಇಲ್ಲ ಭಯ ಆಗಲಿಲ್ಲ. ಬಟ್ ಬಾಗಲಕೋಟೆ ಔಟ್ಡೋರ್ ಶೂಟಿಂಗ್ ಅಂತ ಹೋಗಿದ್ವಿ, ಅವಾಗ ಚೂರು ಭಯ ಆಗಿತ್ತು, ಯಾಕಂದರೆ ತುಂಬ ಜನ ಇತ್ತು. ಆಮೇಲೆ ಇದು ಬಂತು, ಆಮೇಲೆ ಧೈರ್ಯ ಬಂತು ಹಾಡಬೇಕು ಅಂತ. ಸೊ ಖುಷಿ ಆಯಿತು, ಅದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಎಲ್ಲ. ಓಕೆ, ನೀವು ಹೊರಗಡೆ ಎಲ್ಲ ಹೋದಾಗ ಈಗ ಬಾಗಲಕೋಟೆಗೆಲ್ಲ ಹೋಗಿದ್ದೆ, ಆ್ಯಂಡ್ ಈಗ ಶೋ ಎಲ್ಲ ಮುಗಿದ್ಮೇಲೆ ಮತ್ತೆ ಫ್ಯಾನ್ಸ್ ಅಂತ ಎಲ್ಲ ಬಂದು ಮಾತಾಡ್ಸ್ತಾರೆ, ಹೆಂಗಿರತ್ತೆ ಅದು? ಅದು ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ನನ್ನನ್ನು ಈಗ ಹೊರಗಡೆ ಎಲ್ಲಾದರೂ ಹೋದರೆ ನಾನು ಎಲ್ಲರೂ ಜನ ಗುರುತಿಸ್ತಾರೆ, ಇಲ್ಲ ನೀನು ಅಮೋಘ ವರ್ಷ ಅಲ್ವಾ, ನೀನು ಸರಿಗಮಪ ಸಿಂಗರ್ ಅಲ್ವಾ, ನೀನು ಎಕ್ಸ್ಪ್ರೆಷನ್ ಕಿಂಗ್ ಅಲ್ವಾ ಅಂತ. ನಂಗೆ ತುಂಬಾ ಖುಷಿ ಆಗುತ್ತದು. ಓಕೆ, ಆ ಥರ ಯಾರಾದರೂ ಬಂದು ನಿಮಗೆ ಬಹಳಷ್ಟು ಜನ ಮಾತಾಡ್ಸಿರೋದು, ಅಥವಾ ಎಲ್ಲಾದರೂ ಊರಿಗೆ ಹೋದಾಗ ನಿಮ್ಮ ಊರಿಗೆ ಹೋಗಿದ್ದ ಈಗ ಸದ್ಯ ಅಂತೂ ಹೋಗೇ ಇಲ್ಲ, ಇದು ಫಿನಾಲೆ ಮುಗಿಯೋವರೆಗೂ. ಫಿನಾಲೆ ಮುಗಿದ್ಮೇಲೆ ಊರಿಗೆ ಹೋಗಿಲ್ಲ? ಈಗ ಇಲ್ಲ, ಇನ್ನೂ ಹೋಗಿಲ್ಲ. ಇಲ್ಲ, ನಾಳೆ ಹೋಗ್ತಾ ಇದ್ದೀನಿ. ನಾಳೆ ಹೋಗ್ತಾ ಹೌದು. ಇದೆಯಾ? ಓಕೆ, ನಾಳೆ ಹಂಗಿದ್ರೆ ಫುಲ್ ಧಮಾಕ ಹಂಗಿದ್ರೆ ಮನೆ ಅನಿಸುತ್ತೆ, ಗೊತ್ತಿಲ್ಲ ಏನಾಗತ್ತಂತ. ಸೂಪರ್. ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿ ಓಡಾಡಬೇಕಾದ್ರೆ ಅಥವಾ ಏನಾದರೂ ಇದು ಮಾಡಬೇಕಾದ್ರೆ ಅಲ್ಲಿ ಜನ ಮಾತಾಡ್ಸೋದು, ಯಾಕಂದ್ರೆ ಪಾಪ್ಯುಲರ್ ಶೋ, ಹೌದು, ಟಾಪ್ ರಿಯಾಲಿಟಿ ಶೋ. ಆದ್ರೆ ಫ್ಯಾನ್ ಬಂದು ಮಾತಾಡ್ಸಿದ ಮೂಮೆಂಟ್ ಏನಾದ್ರು ಅಂದ್ರೆ ಆ ಕ್ಷಣನ ಹಂಚ್ಕೊಳ್ಳೋದಾದ್ರೆ? ತುಂಬಾ ಆಗಿದೆ ಇನ್ಸಿಡೆಂಟ್ ಅದು. ಎಲ್ಲರೂ ಹೊರಗಾದರೂ ನಾನು ಕಾಸ್ಟ್ಯೂಮ್ ತರುವಾಗದು ಬಂದಾಗ ಜನ ಅಲ್ಲಿ, ನಾನು ಫುಟ್ಪಾತಲ್ಲಿ ಬಂದಾಗ ಒಳಗಡೆ ಶಾಪ್ ಎಂಟ್ರಿ ಆಗುವಾಗ ಅದಕ್ಕಿಂತ ಮುಂಚೆ ಹೊರಗಡೆ ಜನ ಇರ್ತಾರಲ್ವ, ಅವರೆಲ್ಲರೂ ನನ್ನ ಹತ್ರನೇ ನನ್ನ ರಿಯಾಕ್ಷನ್ ಹಿಂಗೆ 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 ಎಲ್ಲ ನೋಡ್ತಾ ಇರ್ತಾರೆ. ಸೊ ನನಗದು ಒಂಥರ ಖುಷಿ, ಏನಪ್ಪ ನಾನು ಇಷ್ಟು ಫೇಮಸ್ ಆಗಿಬಿಟ್ಟಿದ್ದೀನಾ ಅಂತ. ಸೊ ಇಲ್ಲ ಎಲ್ಲರೂ ಬರ್ತಾರೆ, ಕೆಲವೊಬ್ರಂತೂ ಬಂದು ಈ ಅಮೋಘ ಅಂತ ಬಂದು ಸೆಲ್ಫಿ ತಕ್ಕೊಂಡು ಎಲ್ಲ ಮಾಡ್ತಾರೆ. 1-2 ಜನ ಅಂತೂ ಈಗ ಮೊನ್ನೆಯಿಂದ ಇಲ್ಲ ಫೋನ್ ಮಾಡ್ತಾ ಇದ್ದಾರೆ, ನಾನು ನಿಮ್ಮನ್ನ ಮೀಟ್ ಮಾಡಬೇಕು ಅಂತ. ಅವ್ರು ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ, ನಾವೆಲ್ಲ ಇದರಲ್ಲಿದ್ದೀವಿ ಅಂತ. ಪಾಪ ಅವ್ರಿಗೀಗ ಹೇಳಬೇಕು. ಸೊ ಅದು ನಂಗೆ ತುಂಬಾ ಖುಷಿ. ಹಾಂ, ಹಾಡ್ತಾನೆ, ಅವನು ಹಾಡ್ತಾನೆ. ಬಟ್ ಅವ್ನು ಜನರ ಮಧ್ಯೆ ಬರೋದು ಒಂಚೂರು ನಾಚಿಕೆ ಅವನಿಗೆ. ಎಷ್ಟು ವರ್ಷ ಅವ್ನಿಗೆ ಈಗ 10 ಇಯರ್ಸ್. 10 ಇಯರ್ಸ್. ಸಂಗೀತ ಕಲಿತಾ ಇದ್ದಾನಾ? ಇಲ್ಲ, ಕಲ್ತಿಲ್ಲ ಅವನು. ಇಲ್ಲ, ನಾನು ಕಲ್ತಿಲ್ಲ ಸಂಗೀತ. ಹೌದು. ಹಾಂ, ನಾನು ಸ್ಕೂಲಲ್ಲಿ ಕಾಂಪಿಟೇಷನ್ಸ್ ಎಲ್ಲ ಹಾಡ್ಕೋತ ಬಂದಾಗ ಅದು ತಾನೇ ಬಂದುಬಿಡ್ತು, ಹೆಂಗೋ ಗೊತ್ತಿಲ್ಲ.